ಪುರಾತನ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ತನ್ನ ಸಹೋದರ ಸುಯೋಧನನಿಗೆ ದಾಸಾನುದಾಸನಾಗಿದ್ದ ಮಹಾಭಾರತದ ಕರ್ಣ ಮಹಾಭಾರತದ ಯುದ್ಧದಲ್ಲಿ ಶೂರವೀರರಲ್ಲಿ ಒಬ್ಬನಾಗಿದ್ದನು. ದಾನಶೀಲತೆಯಲ್ಲಿ ಅಸಾಧಾರಣನಾಗಿದ್ದನು. ಧರ್ಮವನ್ನು ಮೊರೆ ಹೋದರೂ ಅಧರ್ಮದ ಪರ ಹೋರಾಡಿದವನು. ಆದರೆ ಈ ಶೂರನಿಗೆ ಕೊನೆಯ ಕ್ಷಣದಲ್ಲಿ ಎಲ್ಲವನ್ನು ಕೈತಪ್ಪಿ ಬಿಡುತ್ತದೆ. ಅದಕ್ಕೆ ಮುಖ್ಯ ಕಾರಣ ತನ್ನ ಗುರು ಪರಶುರಾಮ ಹಾಕಿದ ಹಿಡಿಶಾಪ. ಅಷ್ಟಕ್ಕೂ ತನ್ನ ಗುರು ಪರಶುರಾಮ ಕರ್ಣನಿಗೆ ಶಾಪ ಹಾಕಲು ಕಾರಣವೇನು? ಗುರುವಿನ ಶಾಪಕ್ಕೆ ತುತ್ತಾಗಲು ಕರ್ಣ ಮಾಡಿದ್ದಾದ್ರೂ ಏನು? ಕರ್ಣನು ತನ್ನ ಗುರು ಪರಶುರಾಮನ ಬಳಿ ಬಾಣವಿದ್ಯೆ ಕಲಿಯುತ್ತಿದ್ದ ಸಂದರ್ಭದಲ್ಲಿ ಗುರು ಪರಶುರಾಮ ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಮಲಗುತ್ತಾನೆ. ಗುರು ಪರಶುರಾಮ ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ದ ಸಂದರ್ಭದಲ್ಲಿ ಕರ್ಣನಿಗೆ ಕೀಟವೊಂದನ್ನು ಕಚ್ಚಿ ನೆತ್ತರು ಹರಿಯುತ್ತಿರುತ್ತದೆ. ಆಗ ಕರ್ಣ ತನ್ನ ಗುರುವಿಗೆ ನಿದ್ರಾಭಂಗ ಆಗಬಾರದೆಂದು ತಾಳ್ಮೆಯಿಂದ ಕುಳಿತಿರ್ತಾನೆ. ಆದರೆ ಕರ್ಣನಿಗೆ ತಾಳ್ಮೆಯನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ದೇಹ ಮಾತ್ರ ಚಲಿಸಲಿಲ್ಲ. ಇದು ಪರಶುರಾಮನಿಗೆ ಶಂಕೆ ಉಂಟು ಮಾಡುತ್ತದೆ. ಶಂಕೆಯಿಂದ ಪರಶುರಾಮ ಕರ್ಣನಿಗೆ ಕೇಳ್ತಾನೆ, ಒಬ್ಬ ಬ್ರಾಹ್ಮಣನ ದೇಹದಲ್ಲಿ ಇಷ್ಟೊಂದು ತಾಳ್ಮೆ ಇರಲು ಸಾಧ್ಯವೇ ಇಲ್ಲ. ನಿಜವಾಗ್ಲೂ ನೀನು ಕ್ಷತ್ರಿಯನೇ ಅಂತ ಕೋಪದಿಂದ ಪ್ರಶ್ನೆ ಮಾಡ್ತಾನೆ. ಕೋಪದಿಂದ ಪ್ರಶ್ನೆ ಮಾಡುವುದರ ಜೊತೆಗೆ ನನ್ನ ಬಳಿ ಕಲಿತ ಬಾಣವಿದ್ಯೆ ಉಪಯುಕ್ತ ಕಾಲದಲ್ಲಿ ನಿನಗೆ ನೆನಪಿಗೆ ಬಾರದೇ ಇರಲಿ ಅಂತ ಶಾಪ ಕೂಡ ಹಾಕ್ತಾನೆ. ಇದರಿಂದ ಕರ್ಣನಿಗೆ ಯುದ್ಧದ ತೀವ್ರ ಕ್ಷಣದಲ್ಲಿ ಬ್ರಹ್ಮಾಸ್ತ್ರವನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ರಣರಂಗದಲ್ಲಿ ಶತ್ರುವಿನ ಎದೆಗೆ ಬಾಣ ಪ್ರವಾಹ ಮಾಡಬೇಕಾದ್ರೆ ಗುರುವಿನ ಬಳಿ ಕಲಿತ ಬಾಣ ಮಂತ್ರವನ್ನು ನೆನಪಿಗೆ ಬರುವುದಿಲ್ಲ. ನಿಜಕ್ಕೂ ಅಲ್ಲಿ ಕರ್ಣನು ತನ್ನ ಗುರುವಿಗೆ ನಾನೊಬ್ಬ ಬ್ರಾಹ್ಮಣನೆಂದು ಹೇಳಿದ್ದು ನಿಜನಾ? ಕರ್ಣನಿಗೆ ಲಭಿಸಿದ ಇನ್ನೊಂದು ಶಾಪವೆಂದರೆ, ಒಂದು ದಿನ ಕರ್ಣನು ತನ್ನ ಶಕ್ತಿಯನ್ನು ಪ್ರಯೋಗದ ವೇಳೆ ಗೋವಿನ ಮೇಲೆ ತಪ್ಪಾಗಿ ಬಾಣ ಹೂಡಿ ಗೋವನ್ನು ಸಾಯಿಸುತ್ತಾನೆ. ಆಗ ಬ್ರಾಹ್ಮಣನು ಕೋಪಗೊಂಡು ಕರ್ಣನಿಗೆ ಶಾಪ ಹಾಕ್ತಾನೆ. ಅದು, ನಿನ್ನ ರಥದ ಚಕ್ರವು ಯುದ್ಧದ ಮೈದಾನದಲ್ಲಿ ನೆಲಕ್ಕಿಳಿದು ಅಚಲವಾಗುತ್ತದೆ. ನಿನ್ನ ಶತ್ರು ನಿನ್ನನ್ನು ನಿರಾಯುಧನಾಗಿರುವಾಗಲೇ ಕೊಲ್ಲುವವನು ಎಂದು ಬ್ರಾಹ್ಮಣನು ಶಾಪ ಹಾಕ್ತಾನೆ. ಕರ್ಣನು ಇದೇ ಸ್ಥಿತಿಯಲ್ಲಿ ರಥದಿಂದ ಕೆಳಗೆ ಇಳಿದಾಗ ಕರ್ಣನ ಎದೆಗೆ ಬಾಣ ಹೊಡೆಯೋದನ್ನು ಕೃಷ್ಣನು ಅರ್ಜುನನಿಗೆ ನಿರ್ದೇಶನ ಮಾಡ್ತಾನೆ. ರಣರಂಗದಲ್ಲಿ ಕರ್ಣನು ತನ್ನ ಅಂತ್ಯಕ್ಷಣದಲ್ಲಿ ಭಗ್ನ ಚಕ್ರವನ್ನು ಎಳೆಯುತ್ತಿರುವಾಗ ಪರಶುರಾಮನ ಶಾಪದಂತೆ ತನ್ನ ಬಾಣವಿದ್ಯೆಯನ್ನು ಮರೆಯುತ್ತಾನೆ. ಬ್ರಾಹ್ಮಣನ ಶಾಪದಂತೆ ರಥವೇ ಆಳವಾಗಿ ನೆಲಕ್ಕೆ ಹೂತಿದೆ. ಆಗ ಕೃಷ್ಣ ಅರ್ಜುನನಾದ ಕರ್ಣನ ಮೇಲೆ ಬಾಣ ಹೂಡುವಂತ ಸೂಚನೆ ಕೊಡ್ತಾನೆ. ಶೂರನಾಗಿದ್ದರೂ ಧರ್ಮದ ಬಲದಿಂದ ದೂರವಾದದ್ದು ಶಾಪಗಳು. ಅವನು ತಪ್ಪಾಗಿ ಮಾಡಿದ ಸುಳ್ಳುಗಳ ಪ್ರತಿಫಲವಾಗಿದ್ದವು. ಸೂರ್ಯಪುತ್ರ ಮಹಾಭಾರತದ ಕರ್ಣನಿಗೆ ಕೊನೆಯ ಕ್ಷಣದಲ್ಲಿ ಎಲ್ಲವನ್ನು ಕೈತಪ್ಪಿದ್ದು ಅದು ರಣರಂಗದಲ್ಲಿ ಶಲ್ಯ ಮಹಾರಾಜನು ತೋರಿಸಿದ ಅಸಹಾಯಕತೆ, ಒಬ್ಬ ಬ್ರಾಹ್ಮಣನಿಂದ, ಭೂದೇವಿಯಿಂದ ಮತ್ತು ತನ್ನ ಗುರು ಪರಶುರಾಮ ಹಾಕಿದ ಹಿಡಿಶಾಪದಿಂದ ಕರ್ಣನ ಅಂತ್ಯಕ್ಕೆ ಕಾರಣವಾಗುತ್ತದೆ. ಕರ್ಣನು ಶೂರನಾಗಿದ್ದರೂ ಧರ್ಮದ ಬಲದಿಂದ ದೂರವಾದದ್ದು ಶಾಪಗಳು. ಅವನು ತಪ್ಪಾಗಿ ಮಾಡಿದ ಸುಳ್ಳುಗಳ ಪ್ರತಿಫಲವಾಗಿದ್ದವು. ಇವತ್ತಿಗೂ ಕರ್ಣನು ಅಪರಾಧಿಯಲ್ಲ, ಆದರೆ ಒಬ್ಬ ಶಾಪಿತ ಹೀರೋ ಎಂಬಂತೆ ಗುರುತಾಗಿದ್ದಾನೆ. ಗೆಳೆಯರೇ, ಇದಾಗಿತ್ತು ಮಹಾಭಾರತ ಕಥಾಮೃತದ ಕರ್ಣನ ಶಾಪದ ರಹಸ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪುರಾತನ ಪ್ರಪಂಚದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.